ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಯಾರ್ಯಾರು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನೂ ಸಹ ಪ್ರೆಸ್ ಮಾಡಿ, ಸೊ ದ್ಯಾಟ್ ನನಗೆ ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮನೆಯಲ್ಲೇ ಫೇಸ್ ವಾಶ್ನ ಹೇಗೆ ತಯಾರಿಸ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಫೇಸ್ ವಾಶ್ ನಿಮಗೆ ಡಾರ್ಕ್ ಸ್ಪಾಟ್ಸ್ ಮತ್ತು ಪಿಗ್ಮೆಂಟೇಷನ್ ಇರೋರು ಯೂಸ್ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ಮತ್ತು ಒಂದು ನ್ಯಾಚುರಲ್ ಗ್ಲೋನು ಸಹ ಈ ಫೇಸ್ ವಾಶಿಂದ ನಿಮಗೆ ಸಿಗುತ್ತೆ. ಈ ಫೇಸ್ ವಾಶ್ಗೆ ಮೇನ್ 2 ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಶುಂಠಿ ಮತ್ತು ಕಡಲೆ ಹಸಿಟ್ಟು. ಸೊ ಇವೆರಡು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಫೇಸ್ ವಾಶ್ನ ಹೇಗೆ ತಯಾರಿಸೋದು ಮತ್ತು ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಡಿಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಈ ಫೇಸ್ ವಾಶಿಂದ ಇನ್ನು ಏನೇನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಸಹ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋನ ಫುಲ್ ನೋಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡ್ಕೊಬರೋದ ಈ ಫೇಸ್ ಮಾಸ್ಕ್ನ ಅಥವಾ ಫೇಸ್ ವಾಶ್ನ ಹೇಗೆ ತಯಾರಿಸೋದು ಅಂತ. ಈ ಫೇಸ್ ವಾಶ್ ಮಾಡೋಕ್ಕೆ ನಮಗೆ ಕಡಲೆ ಹಿಟ್ಟು ಬೇಕು. ನೆಕ್ಸ್ಟ್ ಆಲೋವೆರಾ ಜೆಲ್, ನಾನಿಲ್ಲಿ ಪತಾಂಜಲಿ ಆಲೋವೆರಾ ಜೆಲ್ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ನೀರು ಅಥವಾ ರೋಸ್ ವಾಟರ್ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟು ಶುಂಠಿ ಅಂದರೆ ಜಿಂಜರ್. ಒಂದು ಬೌಲ್ಗೆ 1 ಟೇಬಲ್ ಸ್ಪೂನ್ ಆಫ್ ಕಡಲೆ ಹಿಟ್ಟನ್ನ ಹಾಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಪತಾಂಜಲಿದು ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಶ್ ಆಲೋವೆರಾ ಜೆಲ್ನು ಸಹ ಯೂಸ್ ಮಾಡ್ಬೋದು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಲೋವೆರಾ ಜೆಲ್. ನೆಕ್ಸ್ಟು ಒನ್ ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀರು ಬದಲು ನೀವು ರೋಸ್ ವಾಟರ್ನು ಸಹ ಯೂಸ್ ಮಾಡ್ಬೋದು. ಸೊ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡಿ. ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ಳಿ, ಯಾವುದೇ ಲಂಪ್ಸ್ ಆದರೆ ಇರಬಾರ್ದು. ಸೊ ನೋಡಿದ್ರಲ್ಲ, ಈ ಥರ ಫೈನ್ ಪೇಸ್ಟ್ ಆಗಬೇಕು. ಸೊ ಫೈನ್ ಪೇಸ್ಟ್ ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನು ನಾವು ಒಂದು ಅರ್ಧ ಇಂಚ್ ಶುಂಠಿಯಿಂದ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕು ಇಡೀ ಫೇಸ್ಗೆ. ನಾವು ಏನು ಕಡಲೆ ಹಿಟ್ಟಿನ ಪೇಸ್ಟ್ ಮಾಡ್ಕೊಂಡಿರ್ತೀವೋ ಅದನ್ನು ಒಂದು ಅರ್ಧ ಇಂಚು ಈ ಥರ ಜಿಂಜರ್ದು ಸ್ಲೈಸ್ನ ತೊಗೊಂಡು ಅದನ್ನು ಡಿಪ್ ಮಾಡಬೇಕು. ಸೊ ಆ ಮಿಕ್ಸ್ಚರ್ನ ಡಿಪ್ ಮಾಡಿ ಶುಂಠಿಯ ಸಹಾಯದಿಂದ ನೀವು ಮುಖ ಫುಲ್ ಈ ಥರ ರಬ್ ಮಾಡ್ಕೋಬೇಕು. ಸೊ ಶುಂಠಿಯಲ್ಲಿ ನಿಮಗೆ ನ್ಯಾಚುರಲ್ ಆಯಿಲ್ಸ್ ನೋನ್ ಆ್ಯಸ್ ಜಿಂಜರ್ ಆಯಿಲ್ಸ್ ಅನ್ನೋದು ಇರುತ್ತೆ. ಸೊ ಅದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಬೆನಿಫಿಟ್ಸ್ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ಒಂದು ಸೂದಿಂಗ್ ಎಫೆಕ್ಟ್ ಕೊಡುತ್ತೆ. ಆಮೇಲೆ ನಿಮ್ಮ ಸ್ಕಿನ್ದು ಓವರಾಲ್ ಅಪಿಯರೆನ್ಸ್ನ ಇಂಪ್ರೂವ್ ಮಾಡೋಕ್ಕೆ ಜಿಂಜರು ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಜಿಂಜರಲ್ಲಿ ಮೋರ್ ದ್ಯಾನ್ 40 ಅಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಲೈಕ್ ನಿಮ್ಗೆ ಏಜಿಂಗ್ ಆಗಿರ್ಬೋದು ಮತ್ತು ನಿಮ್ಮ ಫೇಸಲ್ಲಿರೋ ಟಾಕ್ಸಿನ್ಸ್ ಆಗಿರ್ಬೋದು ತೆಗಿಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಜಿಂಜರ್. ನೆಕ್ಸ್ಟು ಕಡಲೆ ಹಸಿಟ್ಟಲ್ಲಿ ನಮಗೆ ಆ್ಯಕ್ನೆನ ಟ್ರೀಟ್ ಮಾಡೋ ಅಂಥ ಪ್ರಾಪರ್ಟೀಸ್ ಇರೋದ್ರಿಂದ ಸೊ ಇದನ್ನು ನಾವು ಆ್ಯಸ್ ಅ ಕ್ಲೆನ್ಸಿಂಗ್ ಏಜೆಂಟ್ನ ನಾವು ಯೂಸ್ ಮಾಡ್ತೀವಿ. ಮತ್ತು ಈ ಕಡಲೆ ಹಿಟ್ಟಲ್ಲಿ ಜಿಂಕ್ ಅನ್ನೋ ಅಂಶ ಇರೋದ್ರಿಂದ ನಿಮ್ಮ ಫೇಸಲ್ಲಿ ಆ್ಯಕ್ನೆನ ಫೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮ ಫೇಸಲ್ಲಿ ಎಕ್ಸಸ್ ಸೀಬಮ್ ಪ್ರೊಡಕ್ಷನ್ ಆಗುತ್ತಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಿಮಗೆ ಸ್ಕಿನ್ಗೆ ಒಂದು ಸೂದಿಂಗ್ ಎಫೆಕ್ಟ್ ಸಿಗುತ್ತೆ. ನೀವು ಇದನ್ನು ಡೈಲಿ ಅಪ್ಲೈ ಮಾಡ್ತಾ ಬಂದರೆ ನಿಮಗೆ ಒಂದು ಚೇಂಜ್ ಅಂತೂ ಡೆಫಿನೆಟಾಗಿ ಸಿಗುತ್ತೆ. ಇನ್ನು ಆಲೋವೆರಾ ಜೆಲ್ಲಲ್ಲಿ ಸುಮಾರು ಬೆನಿಫಿಟ್ಸ್ ಇದೆ. ಲೈಕ್ ಅದು ಒಂದು ಕೂಲಿಂಗ್ ಎಫೆಕ್ಟ್ ನಿಮ್ಮ ಫೇಸ್ಗೆ ಕೊಡುತ್ತೆ, ಯಾಕಂದರೆ ಅದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಮತ್ತು ನಿಮ್ಮ ಫೇಸ್ಗೆ ಮಾಯ್ಶ್ಚರೈಸ್ ಮಾಡುತ್ತೆ, ಮತ್ತು ಸ್ಕಿನ್ ಏಜಿಂಗ್ನ ಫೈಟ್ ಮಾಡುತ್ತೆ, ಮತ್ತು ಇನ್ಫೆಕ್ಷನ್ ಆಗಿರ್ಬೋದು, ಆ್ಯಕ್ನೆ ಆಗಿರ್ಬೋದು ಅದನ್ನು ಕಡಿಮೆ ಮಾಡುತ್ತೆ. ಮತ್ತು ನಿಮ್ಮ ಮುಖದಲ್ಲಿರೋ ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಮತ್ತು ಈ ಜಿಂಜರ್ ನಾವು ಯೂಸ್ ಮಾಡ್ತೀವಲ್ಲ ಅದು ಒಂದು ನ್ಯಾಚುರಲ್ ಆ್ಯಂಡ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ನಿಮ್ಮ ಆ್ಯಕ್ನೆ ಮತ್ತು ಆ್ಯಕ್ನೆ ಸ್ಕಾರ್ಸ್ಗೆ. ಸೊ ನೀವು ಈ ಥರ ಡೈರೆಕ್ಟಾಗಿ ನೀವು ಈ ಥರ ರಬ್ ಮಾಡ್ತಾ ಬಂದರೆ ಒಂಥರ ಸ್ಕ್ರಬ್ಬಿಂಗ್ ಏಜೆಂಟ್ ಥರನೂ ಇದು ಕೆಲಸ ಮಾಡುತ್ತೆ. ಸೊ ಈ ಫೇಸ್ ವಾಶ್ನ ನೀವು ಪ್ರತಿನಿತ್ಯ ಮಾಡ್ತಾ ಬಂದರೆ ನಿಮಗೆ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ.
ನೀವು ಈ ಥರ 1 or 2 minutes ಈ ಥರ ರಬ್ ಮಾಡಿ ಇದನ್ನು ನೀವು ಒಂದು 5 to 10 minutes ಬಿಟ್ಟು ನಂತರ ಇದನ್ನು ವಾಶ್ ಮಾಡಬೇಕು. ಸೊ ನೀವು ಡೈಲಿ ಮಾಡ್ತಾ ಬಂದರೆ ವಿತಿನ್ 1 ವೀಕಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಮತ್ತು ನಿಮ್ಮ ಫೇಸಲ್ಲಿ ದಪ್ಪ ಗುಳ್ಳೆ ಇರುತ್ತಲ್ಲ ಆವಾಗ, ಮತ್ತು ನಿಮ್ಮ ಫೇಸಲ್ಲಿ ರ್ಯಾಷಸ್ ಅಥವಾ ಏನಾರ ಕಟ್ಸ್ಗಳಾಗಿದ್ದರೆ ಜಿಂಜರ್ನ ಯೂಸ್ ಮಾಡೋದನ್ನ ಈ ಥರ ಅವಾಯ್ಡ್ ಮಾಡಿ, ಯಾಕಂದರೆ ಸ್ವಲ್ಪ ಇರಿಟೇಷನ್ ಕೊಡ್ಬೋದು. ಮತ್ತು ನೀವು ಜಿಂಜರ್ನ ನೀವು ಈ ಥರ ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ಗೆ ಏನಾರ ಇರಿಟೇಟ್ ಆಗ್ತಿದ್ರೆ ಇದನ್ನು ಅವಾಯ್ಡ್ ಮಾಡಿರಿ. ಬಟ್ ಮೋಸ್ಟ್ ಆಫ್ ದ ಕೇಸ್ ಇದು ಅಷ್ಟು ಇರಿಟೇಷನ್ ಆಗಲ್ಲ. ಸೊ ಬಿಫೋರ್ ಯೂಸಿಂಗ್ ನಿಮ್ಮ ಫೇಸ್ಗೆ ಒಂದ್ಸಲ ಇದನ್ನು ಪ್ಯಾಚ್ ಟೆಸ್ಟ್ ಮಾಡಿ ಬಳಸೋದು ತುಂಬಾ ಒಳ್ಳೆಯದು. ಇದನ್ನು ನೀವು ಕತ್ತು ಕೆಳಗಡೆ ಎಲ್ಲ ಉಜ್ಜಿದ್ರೆ ಲೈಕ್ ನಿಮ್ಮ ನೆಕ್ ಹತ್ರ ಇರೋ ಡಾರ್ಕ್ ಪಿಗ್ಮೆಂಟೇಷನ್ ಏನಿದೆಯೋ ಅದು ಸಹ ಕಡಿಮೆ ಆಗುತ್ತೆ. ನೀವು ಈ ಫೇಸ್ ಪ್ಯಾಕ್ ಅಥವಾ ಈ ಫೇಸ್ ವಾಶ್ನ ಈ ಥರ ನೀವು ಬಳಸ್ತಾ ಬಂದರೆ ನಿಮ್ಮ ಮುಖದಲ್ಲಿ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಖಂಡಿತವಾಗ್ಲೂ ನೀವು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಸೊ ಇದೊಂದು ನ್ಯಾಚುರಲ್ ಫೇಸ್ ಕ್ಲೆನ್ಸರ್ ಇದು. ಸೊ ಡೆಫಿನೆಟಾಗಿ ಇದನ್ನು ನೀವು ಟ್ರೈ ಮಾಡಿ, ನಿಮಗೆ ನಿಜವಾಗ್ಲೂ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಈ ಥರ ಹಿಂಗೆ ಅಪ್ಲೈ ಮಾಡಿ ಒಂದು 5 to 10 minutes ಬಿಟ್ಟು ನಂತರ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಬೇಕು. ಬಿಸಿ ನೀರನ್ನ ಯೂಸ್ ಮಾಡಬೇಡಿ. ಸೊ ದಿನ ಮಾಡಿ ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ನೋಡಿದ್ರಲ್ಲ ಈ ಫೇಸ್ ವಾಶ್ನ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ. ಸೊ ಈ ಫೇಸ್ ವಾಶ್ನ ನೀವು ಪ್ರತಿನಿತ್ಯ ಯೂಸ್ ಮಾಡ್ಬೋದು. ಸೊ ಅಪ್ಲೈ ಮಾಡಿ ಒಂದು 15 minutes ಬಿಟ್ಟು ನಂತರ ನೀವು ವಾಶ್ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ನಿಮಗೆ ಕಡಲೆ ಹಸಿಟ್ಟು ಒಂದು ನ್ಯಾಚುರಲ್ ಕ್ಲೆನ್ಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ, ಮತ್ತು ನಿಮ್ಮ ಸನ್ ಟ್ಯಾನ್ನು ರಿಮೂವ್ ಮಾಡಲಿಕ್ಕೂ ಸಹ ಕಡಲೆ ಹಸಿಟ್ಟು ಹೆಲ್ಪ್ ಮಾಡುತ್ತೆ. ಇನ್ನು ಶುಂಠಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಯಾರ್ಯಾರಿಗೆ ಹೈಪರ್ ಪಿಗ್ಮೆಂಟೇಷನ್ ಇರುತ್ತೋ ಅವ್ರು ಯೂಸ್ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ, ಮತ್ತು ನಿಮ್ಮ ಸ್ಕಿನ್ನ ಈವನ್ ಔಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಶುಂಠಿ. ಇನ್ನು ಆಲೋವೆರಾ ಜೆಲ್ಲಲ್ಲೂ ಅಷ್ಟೇ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ನಿಮ್ಮ ಫೇಸ್ಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಸೊ ಏನೇನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಾನು ಡಿಟೇಲ್ಡಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಯಾರ್ಯಾರು ಚೆಕ್ ಮಾಡಿಲ್ವೋ ಅವರು ಚೆಕ್ ಮಾಡ್ಬೋದು. ಕೆಳಗಡೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಹೋಗಿ ಚೆಕ್ ಮಾಡಿ. ಸೊ ಈ ಫೇಸ್ ವಾಶ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಇರೋರು ಈ ಫೇಸ್ ಮಾಸ್ಕ್ನ ನೀವು ಟ್ರೈ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.